ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾಕೇತ್, ಏನಾದ್ರೂ ಬೇಕಿದ್ರೆ ಹೇಳಪ್ಪ, ನಾನ್ ಮಾಡ್ಕೊಡ್ತೀನಿ. ಏನು ಯಜಮಾನ್ರು ತುಂಬಾ ಖುಷಿಯಾಗಿದ್ದಾರೆ, ಏನ್ ವಿಶೇಷ? ಈ ಸನ್ನೆ ಭಾಷೆಗಳೆಲ್ಲ ನಂಗೆ ಅರ್ಥ ಆಗಲ್ಲಪ್ಪ, ಅದೇನು ಅಂತ ಹೇಳು. ಅಮ್ಮ, ನಾನ್ ಖುಷಿಯಾಗಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನ್ ತುಂಬಾ ಖುಷಿಯಾಗಿದ್ದಾಗ ತಾನೆ ಅಡ್ಗೆ ಮನೆಗ್ ಬರೋದು, ಅಡ್ಗೆ ಮಾಡೋದಕ್ ಮುಂದಾಗೋದು. ಈಗ ಏನ್ ಮಾಡ್ತಾ ಇದೀಯಾ? ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮನ್ನ ನಮ್ಮಮ್ಮ ಯಶೋದೆ ಅನ್ನೋದು. ಈಗ ಏನ್ ಮಾಡ್ಬೇಕು ಅಂತಿದೀಯಾ? ಹಾಲು ತಗೊಂಡಿದ್ದೀನಿ, ಬೆಣ್ಣೆ ತಗೊಂಡಿದ್ದೀನಿ, ಹಿಟ್ಟನ್ನು ತಗೊಂಡಿದ್ದೀನಿ. ಏನ್ ಮಾಡ್ತಿರ್ಬೋದು ಹೇಳಿ? ಹಾಗೆ ಈಗ ಬೇಕಿಂಗ್ ಸೋಡಾನು ತಗೋತಿದ್ದೀನಿ. ಬ್ರೆಡ್ ಮಾಡ್ತಾ ಇದೀಯಾ? ಅಲ್ಲ ಅಲ್ಲ, ಕೇಕ್, ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಕೇಕ್. ಓಹೋ, ಕೇಕ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಸಾಹೇಬ್ರು ಡಬಲ್ ಖುಷಿಯಾಗಿರ್ಬೇಕು. ಅಂಥದ್ದೇನಾಯ್ತು? ಈ ಡಬಲ್ ಖುಷಿ ಯಾಕೆ ಅಂತ ಕೇಳ್ದೆ. ಅಮ್ಮ ಬನ್ನಿ, ನೀವಿಲ್ಲಿ ಕುತ್ಕೊಳ್ಳಿ, ನಾನು ಕೇಕ್ ರೆಡಿ ಮಾಡ್ತೀನಿ. ಇಲ್ಲ ಇಲ್ಲಪ್ಪ, ನೀನ್ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ. ನೀನೊಬ್ಬನೇ ಕೆಲಸ ಮಾಡಕ್ ಬಿಟ್ಟು ನಾನು ಇಲ್ಲಿ ಕೂತ್ಕೊಳ್ಳೋದು ಸಾಧ್ಯನೇ ಇಲ್ಲ. ನಿನಗೇನು ಸಹಾಯ ಬೇಕೋ ನಿನ್ನ ಜೊತೆಗಿದ್ದೇ ಮಾಡ್ತೀನಿ. ಪ್ಲೀಸ್ ಅಮ್ಮ, ಸಮಥಿಂಗ್ ಸ್ಪೆಷಲ್. ಡಬಲ್ ಖುಷಿ ಅಂತ ನೀವೇ ಹೇಳಿದ್ರಲ್ವಾ, ಆ ಖುಷಿಗೋಸ್ಕರ ಕೇಳ್ತಿದ್ದೀನಿ. ಇವತ್ತೆಲ್ಲ ಕೆಲಸ ನಾನೇ ಮಾಡ್ತೀನಿ, ಪ್ಲೀಸ್. ನೀವು ಗಂಡ ಹೆಂಡ್ತಿನೇ ವಿಚಿತ್ರನಪ್ಪ. ಅಹಲ್ಯ ಅಮ್ಮ ಕೂಡ ಅಡುಗೆ ಮನೇಲಿ ಯಾರಿರಬಾರ್ದು, ನಾನು ಒಬ್ಬಳೇ ಕೆಲಸ ಮಾಡ್ತೀನಿ ಅಂತಾರೆ. ನೀ ನೋಡಿದ್ರೆ ಇಷ್ಟೊಂದು ಖುಷಿಯಲ್ಲಿ ನಾನು ಒಬ್ಬನೇ ಕೆಲಸ ಮಾಡ್ತೀನಿ ಅಂತೀಯ. ನಾನಿರೋದು ಯಾಕೆ? ನೀವಿರೋದು ಈ ಥರ ನಿಮ್ಮ ಕೈನ ನನ್ನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡೋದಕ್ಕೆ. ಈ ರೀತಿ ನನ್ನ ಕೆನ್ನೆ ಸವರಿ ನನ್ನ ನೋವನ್ನೆಲ್ಲ ದೂರ ಮಾಡೋದಕ್ಕೆ. ಪ್ಲೀಸ್ ಅಮ್ಮ, ಇವತ್ತೇನೋ ಖುಷಿಗೆ ಕೇಕ್ ಮಾಡಬೇಕು ಅನಿಸ್ತಿದೆ. ನೀವು ಇಲ್ಲೇ ಕೂತೀರಿ, ಕೇಕ್ ರೆಡಿ ಆದ್ಮೇಲೆ ಕರಿತೀನಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿವ್ರಂತೆ. ಈಗಲೇ ಹೇಳ? ಈಗ್ಲಾ? ಹೇಗೆ? ನೀನು ಮಾಡೋ ಅಡುಗೆ ತಿಂಡಿ ಎಲ್ಲ ಸೂಪರ್ ಆಗಿರುತ್ತೆ. ಸಾಕೇತ್, ನೀನು ಈ ರೀತಿ ಖುಷಿಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತಪ್ಪ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿರು. ಈ ಖುಷಿಗೆ ಕಾರಣ ಯಾರು ಹೇಳಿ? ಇನ್ಯಾರಪ್ಪ, ನಿನ್ನ ಹೆಂಡತಿ ಅಹಲ್ಯ. ಅದು ಅಲ್ಲದೆ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗೋದ್ರಲ್ಲಿ ಯಾವ ಸಮಸ್ಯೆ ಇರುತ್ತೆ ಹೇಳಿ? ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಭಾವ, ಭಾವ, ಏನಮ್ಮ ಡಿಸ್ಟರ್ಬ್ ಮಾಡಬಾರ್ದು ಅಂತನಾ? ಮೀರಕ್ಕ, ಚಿಕ್ಕೇಜ್ಮನ್ರೆ, ಮೀರಮ್ಮ ಅಲ್ಲೂ ಇಲ್ಲ. ಲಿಸ್ಟ್ ರೆಡಿ ಮಾಡೋದ್ ಬಿಟ್ಟು ಅವಳು ಎಲ್ಗೂ ಹೋದ್ಲು? ಗೊತ್ತಿಲ್ವೇ, ರೂಮಲ್ಲಿ ರೆಸ್ಟ್ ತಗೋತಿದ್ದಾರೆ ಅಂತ ನಾನು ಅನ್ಕೊಂಡೆ. ಅಣ್ಣ ಅದಕ್ಕೆ ಇವತ್ ನೈಟ್ ಹೊಡ್ತಾ ಇದಾರೆ. ಅವಳು ಲಿಸ್ಟ್ ರೆಡಿ ಮಾಡೋದು ಯಾವಾಗ, ಕೊಡೋದ್ ಯಾವಾಗ? ಅವ್ರು ಹೋದ್ಮೇಲೆ ಪದೇ ಪದೇ ಕಾಲ್ ಮಾಡಿ ನಂಗೆ ಅದ್ಬೇಕು ಇರ್ಬೇಕು ಅಂತ ಕಿರಿಕಿರಿ ಮಾಡಿದ್ರೆ ಅಣ್ಣ ಬೈತಾನೆ. ಅಕ್ಕ, ಎಲ್ಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಒಬ್ರೇ ಹೋಗಿದ್ರ? ಅದು ಯಾರಿಗೂ ಹೇಳ್ದೆ? ಇದೇನ್ ಪುಟ್ಟ,
ರೆಸ್ಟ್ ಮಾಡು ಅಂದ್ರೆ ಎಲ್ರೂ ಕಣ್ ತಪ್ಸಿ ದೇವಸ್ಥಾನಕ್ಕೆ ಹೋಗಿದ್ಯಾ? ಇಷ್ಟೊತ್ತಲ್ಲಿ ಯಾಕೆ ಹೋಗಿದ್ದೆ? ಕಷ್ಟ ಬಂದಾಗ ನಮ್ಮನ್ನ ಕಾಯೋದೇ ದೇವ್ರಲ್ವಾ? ಅದಕ್ಕೆ ಮುಂದೆ ಆಗೋ ಕಷ್ಟಗಳಿಂದ ತಪ್ಸಪ್ಪ ಅಂತ ಬೇಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ದುಷ್ಟರಿಗೆ ದೇವ್ರನ್ ಕಂಡ್ರೆ ಭಯ ಇರುತ್ತಂತ. ಹೌದು, ಅದು ನಿಜ. ಯಾವ ಕಷ್ಟ ದುಷ್ಟದ ಬಗ್ಗೆ ಹೇಳ್ತಿದ್ಯಾ ಅಕ್ಕ? ಅದು ಪ್ರಣಮ್, ಹೊಸದಾಗಿ ಮದ್ವೆ ಆಗಿರೋರ್ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತಂತೆ. ಅದಕ್ಕೆ ಕೇಡನ್ನ ಬಯಸೋ ದುಷ್ಟ ಶಕ್ತಿಗಳಿಂದ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಕಾಪಾಡಪ್ಪ ಅಂತ ಬೇಡ್ಕೊಂಡ್ ಬಂದೆ. ಪ್ರಣಿ, ಗುಗ್ಗು ಮತ್ತೆ ಸಾಕು ಎಲ್ಲೋ? ಅಯ್ಯೋ, ನೀನ್ ಅವ್ರ ಹತ್ರ ಆಮೇಲೆ ಮಾತಾಡುವಂತೆ. ನೀನ್ ಲಿಸ್ಟ್ ರೆಡಿ ಮಾಡ್ದಾ? ಲಿಸ್ಟಾ? ಮೀರಾ ಯಾವ ಲಿಸ್ಟ್ ರೆಡಿ ಮಾಡ್ಬೇಕು? ಅದೇ ಅಮ್ಮವ್ರೆ, ನೀವು ಸಾಕೇತನ್ನ ಟ್ರಿಪ್ ಹೋಗ್ತಿದ್ದೀರಾ, ಸ್ವಿಟ್ಜರ್ಲೆಂಡಿಂದ ಬರಬೇಕಾದ್ರೆ ಏನೇನು ತಗೊಬರ್ಬೇಕು ಅಂತ ಲಿಸ್ಟ್ ಮಾಡಿ ಅಂತ ಹೇಳಿದ್ರು. ಅದನ್ನ ಪುಟ್ಟ, ನಿನ್ ಲಿಸ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳು? 15 ದಿನ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ನನ್ನ ಹತ್ರ ತುಂಬಾ ಟೈಮ್ ಇದೆ. ಹದಿನೈದು ದಿನ ನಾನು ಸಾಕೇತ್ ಇಬ್ಬರೇ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತೀವಿ. ಅಲ್ಲಿ ನಮ್ಗೆ ಡಿಸ್ಟರ್ಬ್ ಮಾಡೋರು ಯಾರು ಇರಲ್ಲ. ಅನಿ ಅನಿ, ನಾನ್ ಹನಿಮೂನಿಗೆ ಹೋಗ್ದಾಗೆ ನೀನೇ ನನ್ನನ್ನ ತಡಿತೀಯ ಪುಟ್ಟ. ನನಗ್ ಚೆನ್ನಾಗ್ ಗೊತ್ತು. ಭಾವನ ಆಚೆ ನೋಡಿದ್ರೆ ಅವ್ರಿಷ್ಟು ಜಾಲಿ ಪರ್ಸನ್ ಅಂತ ಅನ್ಸೋದೇ ಇಲ್ಲ. 6 ಅಡಿ ಹೈಟು, ಸೂಪರ್ ಪರ್ಸ್ನಾಲಿಟಿ ನೋಡಿದ್ರೆ ಅವ್ರು ತುಂಬ ಸೀರಿಯಸ್ಸು, ಸ್ಟ್ರಿಕ್ಟ್ ವ್ಯಕ್ತಿ ಥರ ಕಾಣ್ತಾರೆ. ಆದರೆ ಇಷ್ಟು ನೈಸ್ನೆಸ್ಸು, ಪ್ರೀತಿ, ಸಾಫ್ಟ್ನೆಸ್ಸು ನಾನು ಯಾರಲ್ಲೂ ನೋಡಿಲ್ಲ. ಅದೇ ಅಮ್ಮ, ನಮ್ಮ ಸಾಕೇತಿನ ದೊಡ್ಡ ಗುಣ. ನಿಜವಾಗ್ಲೂ ನನಗೆ ಈ ಮನೆಯಲ್ಲಿರೋಕ್ಕೆ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ ಅಮ್ಮ, ನೀವೆಲ್ಲರೂ ಇಲ್ಲಿರೋದು ತುಂಬ ಖುಷಿ ಅನ್ನಿಸ್ತಿದೆ. ಅಯ್ಯೋ ದೇವ್ರೆ, ಮನೆ ಯಜಮಾನ ಅಡುಗೆ ಮಾಡ್ತಿದ್ದಾನೆ, ಮನೆ ಕೆಲ್ಸದವಳು ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತು ಹರಟೆ ಹೊಡಿತಿದ್ದಾಳ. ಇದೇನಾ ಇದುವರೆಗೆ ಇವ್ರು ಮಾಡ್ಕೊಂಡ್ ಬಂದಿರೋ ರೀತಿ? ಛೇ, ಮುದ್ದಿಲ್ವೇನೆ ನಿಂಗೆ? ಕತ್ತೆ ತರ ಬೆಳೆದಿದ್ದೆ ಅಷ್ಟೇ. ಅಲ್ಲ ಕಣೆ, ಬಾ ಒಬ್ರೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೋಗಿ ಸಹಾಯ ಮಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ವೇನೆ ನಿಂಗೆ? ಅಲ್ಲಮ್ಮ, ಅದು ಮುಚ್ಚೆ ಬಾಯಿ. ಗಂಡ್ ಮಕ್ಳನ್ನ ಕೆಲಸ ಮಾಡಕ್ ಬಿಟ್ಟು ಹೆಣ್ಮಕ್ಳು ಕುರ್ಚಿ ಮೇಲೆ ಕೂತ್ಕೊಂಡು ಹರಟೆ ಹೊಡಿಬಾರ್ದು. ಅಯ್ಯೋ, ನನ್ನ ಮಾತಾದ್ರೂ ಕೇಳ್ತೀಯಾ? ರೆಡಿ 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 ರೆಡಿ, ಕೇಕ್ ರೆಡಿ. ಅತ್ತೆ, ಆಕ್ಚುಲಿ ಇವರಿಬ್ರು ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ತುಂಬಾನೇ ಬಲವಂತ ಮಾಡಿದ್ರು, ನಾನೇ ಬೇಡ ಅಂತ. ಅತ್ತೆ, ಅಡ್ಗೆ ಮಾಡೋದು ನನಗೆ ತುಂಬಾ ಇಷ್ಟವಾದ ಕೆಲಸ. ಭಾವಂಗೂ ತೇಟ್ ಅಕ್ಕನ ಗುಣನೇ ಬಂದಿರೋದು. ಅಕ್ಕಂಗೂ ಅಡ್ಗೆ ಮಾಡೋವಾಗ ಜೊತೆಲಿ ಯಾರೂ ಇರಬಾರ್ದು, ಭಾವಂಗೂ ಅಷ್ಟೇ. ಎಸ್, ನಾನು ನಿಮ್ಮ ಅಕ್ಕ ಒಂದೇ. ತಾನೇ ನಾನೇ 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 ತಾನೇ ಅಮ್ಮ, ಸ್ಪೆಷಲ್ ಕೇಕು, ಸ್ಪೆಷಲ್ ಪರ್ಸನ್ ನೀವೇ. ತಾನೇ ನಾನೇ ಮೊದಲು ನೀವೇ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಯಾಕಪ್ಪ ಸುಮ್ಮನೆ ಅಮ್ಮಂಗೆ ಟೇಸ್ಟ್ ಮಾಡಕ್ಕೆ ಹೇಳ್ತೀಯಾ? ನೀನು ಯಾರಿಗೋಸ್ಕರ ಇಷ್ಟೊಂದು ಪ್ರೀತಿಯಿಂದ ಈ ಕೇಕ್ ಮಾಡಿದ್ಯೋ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಕರೆದು ಕೇಕ್ ಕಟ್ ಮಾಡಿಸಿ ಟೇಸ್ಟ್ ಹೇಗಿದೆ ಅಂತ ಕೇಳು. ಅದು ಅದು ಎಲ್ರಿಗೋಸ್ಕರ ಅಮ್ಮ, ಎಲ್ರಿಗೋಸ್ಕರ ಮಾಡಿರೋದು. ಎಲ್ರಿಗೂ ಕೇಕಿನ ಪೀಸ್ ಸಿಕ್ಕೇ ಸಿಗುತ್ತೆ ಭಾವ, ನೋ ಡೌಟ್. ಆದ್ರೆ ಮೊದಲನೇ ಪೀಸ್ ಯಾರು ತಿನ್ನೋದು ಅಂತಾನೆ ಈಗಿನ ಪ್ರಶ್ನೆ. ಅದು
ಹಾ ನೀನೇ ತಿನ್ನು. ಆಹಾ, ಹೆಸರು ಹೇಳೋಕ್ಕೂ ಎಷ್ಟೊಂದು ನಾಚಿಕೆ ನೋಡು. ಅಹಲ್ಯಮ್ಮ, ಅಹಲ್ಯಮ್ಮ, ನಿಮ್ ಯಜಮಾನ್ರು ನಿಮಗೋಸ್ಕರ ಕೇಕ್ ಮಾಡಿದ್ದಾರೆ, ಬೇಗ ಬನ್ನಿ. ಮೀರಾ, ಪ್ರಣಮ್, ಸುಂದ್ರಣ್ಣ, ತಾತ ಎಲ್ಲರೂ ಬನ್ನಿ, ಭಾವ ಕೇಕ್ ಮಾಡಿದ್ದಾರೆ. ಕೇಕ್ ನೋಡ್ತಿದ್ರೆ ಹೇಳ್ಬೋದು ಎಷ್ಟು ಪ್ರೀತಿಯಿಂದ ಮಾಡಿದ್ಯ ಅಂತ. ಇಷ್ಟೊಂದು ಪ್ರೀತಿ ತುಂಬಿರುವಂತ ಕೇಕ್ನ ಇವತ್ತೇನಕ್ಕೆ ಮಾಡಿದೆ? ಅದು ಏನಿಲ್ಲ ಕಣೋ, ಮಾಡಬೇಕು ಅನಿಸ್ತು, ಮಾಡಿದೆ. ಅಹಲ್ಯ ಅಮ್ಮ ಅವರು ಒಲೆ ಶಾಸ್ತ್ರ ಮಾಡಿ ಹಲ್ವಾ ಮಾಡಿದ್ದಾರೆ. ಸಾಕೇತ್ ಅಣ್ಣ ಓವೆನ್ ಶಾಸ್ತ್ರ ಮಾಡಿ ಕೇಕ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಹಸ್ಬೆಂಡ್ ತುಂಬಾ ಪ್ರೀತಿಯಿಂದ ಕೇಕ್ ಮಾಡಿದ್ದಾರೆ, ಕಟ್ ಮಾಡಿ. ಒನ್ ಮಿನಿಟ್. ಒಬ್ಬರೇ ಕಟ್ ಮಾಡೋದಕ್ಕಿಂತ ಇಬ್ರು ಸೇರ್ ಕಟ್ ಮಾಡಿದ್ರೆ ಇನ್ನು ಕ್ಯೂಟ್ ಆಗಿರುತ್ತೆ. ಹೇಗಿದೆ? ಕೇಕ್ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಕೇಕ್ನ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಅಲ್ಲಿಗೆ ಕೇಕ್ ಕಾರಣ ಸಂಪೂರ್ಣವಾಯಿತು. ಇಲ್ಲ, ಇನ್ನೂ ಇಲ್ಲ. ಮೀರಾ, ಅದ್ಯಾಕೆ ಮೌನ ವ್ರತ ಮಾಡ್ತಿರೋ ಹಾಗೆ ಅಷ್ಟು ದೂರ ನಿಂತ್ಕೊಂಡು ಸುಮ್ಮನೆ ಇದೆಯಾ? ಬಾಯಿಲಿ ಬಾ ಪುಟ್ಟ. ಹೇಗಿದೆ? ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಬೆಟ್ಟದಷ್ಟು ಪ್ರೀತಿ ತುಂಬಿರೋ ಕೈಯಿಂದ ಅಡುಗೆ ಯಾವಾಗಲೂ ಅಮೃತನೇ ಅಕ್ಕ. ಸುಂದರಣ್ಣ, ಪ್ಲೇಟ್ಸ್. ಇದೇನಿದು ಮೀರಾ? 1 ಪೀಸ್ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ತಗೋ, ಇನ್ನೊಂದು ಪೀಸ್ ತಿನ್ನು. ಇದೇ ಲಾಸ್ಟ್ ಟೈಮ್ ಅಲ್ವಾ ನೀನು ಈ ಕೇಕ್ನ ತಿಂತಾ ಇರೋದು? ತಗೋ, ತಿನ್ನು. ಮತ್ತೆ ಈ ಕೇಕ್ ರುಚಿ ಸಿಗುತ್ತೋ ಇಲ್ವೋ? ಯಾಕದಕ್ಕೆ ಆಗಲ್ಲ? ಯಾಕಂದ್ರೆ ನಾನು ನಿಮ್ಮಣ್ಣ 15 ದಿನ ಟ್ರಿಪ್ಪಿಗೆ ಹೋಗ್ತಿದ್ದೀವಲ್ಲ, ನೀವೆಲ್ಲರೂ ಅವ್ರನ್ನ 15 ದಿನ ಮಿಸ್ ಮಾಡ್ಕೋತೀರಲ್ಲ. ಹೌದಮ್ಮ, ನಮ್ಮ ಸಾಕುನ ಒಂದಿನಾನೂ ಬಿಟ್ಟಿರೋದಕ್ಕಾಗೋದಿಲ್ಲ. ಇನ್ಮೇಲೆ ಅದನ್ನ ರೂಢಿ ಮಾಡ್ಕೊಳ್ಬೇಕು ತಾತ. ಅಲ್ವಾ? ನಮಗೂ ಅಷ್ಟೇ. ಅಕ್ಕನ ಬಿಟ್ಟಿರೋಕ್ಕಾಗಲ್ಲ. ನಾವು ಇನ್ಮೇಲೆ ರೂಢಿ ಮಾಡ್ಕೊಳ್ಬೇಕು. ಅಕ್ಕ ಟ್ರಿಪ್ಗೆ ಹೋದ್ರೆ ನಾನಂತೂ ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅಯ್ಯೋ ನಮ್ರತ, ಅಕ್ಕನ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡ. ಅಕ್ಕನ ಜೋಪಾನವಾಗಿ ಕೇರ್ಫುಲ್ ಆಗಿ ನೋಡ್ಕೊಳಕ್ಕೆ ಅಂತ ನನ್ ಸಾಕು ಇದ್ದಾನೆ. ಹೂನ್ ಹಾಗೆ ನೋಡ್ಕೊತಾನೆ. ಎಸ್, ಈ ನಂಬಿಕೆ ನನಗೂ ಇದೆ. ಸಾಕೇತವ್ರೇನೋ ನನ್ನನ್ನ ಹೂ ತರ ನೋಡ್ಕೋತಾರೆ. ಆದ್ರೆ ಪಾಪ ಸಾಕೇತವ್ರನ್ನ ಯಾರು ನೋಡ್ಕೋತಾರೆ?